ಆ ಸಮಯದಲ್ಲಿ ನಮ್ಮ ಮನಸ್ಸಲ್ಲಿರುವ ಸತ್ಸಂಕಲ್ಪಗಳನ್ನು ಪರಮಾತ್ಮನ ಸಾನ್ನಿಧ್ಯಕ್ಕೆ ಸಮರ್ಪಣೆ ಮಾಡುವಾಗ ಪರಮಾತ್ಮ ಕೃಷ್ಣನಿಗೆ ಪ್ರಾಪ್ತಿಯಾಗುತ್ತದೆ. ಜೀವನ ಮಾಡುವಾಗ ಎಷ್ಟೋ ಪಾಪಗಳನ್ನು ಕಳೆಯುತ್ತಾ ಹೋಗ್ತದೆ. ಆ ಪಾಪಗಳಿಂದಾಗಿ ಶಾರೀರಿಕವಾಗಿ ಯಾರೆಲ್ಲ ಮನಸ್ಸಲ್ಲಿ ಯಾರೆಲ್ಲ ಮಹೋತ್ಸವ ನಿಮ್ಮ ಮನಸ್ಸಲ್ಲಿ ಯಾರೆಲ್ಲ ಸತ್ಸಂಕಲ್ಪಗಳಿಂದ ಅದನ್ನು ಅನುಗ್ರಹ ಮಾಡಿಕೊಟ್ಟು ಹಾಗೆ ಲೋಕಕ್ಕೆ ಬರುವಂಥ ಎಲ್ಲ ದುರಿತಗಳನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಲೋಕದಲ್ಲಿ ಸುಖಿನೋ ಭವಂತು ಎಂಬ ನಾಲ್ಕು ಎಲ್ಲರೂ ಸುಖಿಗಳಾಗಿ ಮಾಡಲು ಬೇಕಾದಂಥದ್ದು ಸಮಸ್ತ ಲೋಕಕ್ಕೂ ಅನುಗ್ರಹ ಮಾಡಿ ಮನಸ್ಸಿನ ಎಲ್ಲ ಸತ್ಸಂಕಲ್ಪಗಳನ್ನು ಅನುಗ್ರಹ ಮಾಡಿಕೊಟ್ಟು ಬರುವಂಥ ಎಲ್ಲ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಪ್ರತಿಯೊಂದು ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಸಂಕಲ್ಪದಿಂದ ಆ ಸಂಕಲ್ಪಗಳು ಎಲ್ಲ ಕೆಲಸ ಕಾರ್ಯಕ್ಕೆ ಬರುವಂಥ ಎಲ್ಲ ವಿಘ್ನಗಳೆಲ್ಲ ಪರಿಹಾರ ಮಾಡಿಕೊಟ್ಟು ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನೆರವೇರುವಂಥದ್ದು ಜೀರ್ಣೋದ್ಧಾರ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಆಗುವಂಥ ಸೌಭಾಗ್ಯ ಎಲ್ಲ ಭಕ್ತರ ಸಹಕಾರ ಸಿಗುವಂಥ ಸೌಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಮುಂದೆ ಬ್ರಹ್ಮ ಕೆಲಸ ಮಾಡಬೇಕು ಸಂಕಲ್ಪಕ್ಕೆ ಬರುವಂಥ ಎಲ್ಲ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಎಲ್ಲ ಕೆಲಸ ಕಾರ್ಯ ಒಳ್ಳೆ ರೀತಿಯಲ್ಲಿ ಆ ಬ್ರಹ್ಮ ಕೆಲಸವನ್ನು ಮಾಡುವಂಥ ಸೌಭಾಗ್ಯ ಅದಕ್ಕೆ ಬರುವಂಥ ಎಲ್ಲ ಭಕ್ತರ ಮನೋಭಿಷ್ಟ ಸಂಪೂರ್ಣ ಫಲ ಅದು ಸಿಕ್ಕಿದ್ರೆ ಎಲ್ಲ ಜನರಿಗೆ ಹೇಳಿದ್ರೆ ಗೊತ್ತಾಗಲ್ಲ ಆ ಎಡೆಯಲ್ಲಿ ಹಾಕಿ